15 ದಿನದಿಂದ ನಾನು ಫಾಲೋ ಮಾಡಿದ್ದೆ ಈ ವಿಡಿಯೋನ ಗುರುಗಳ ಆಶೀರ್ವಾದದಿಂದ. ನಾನು ವಿಶ್ವಕ್ಕೆ ಕನೆಕ್ಟ್ ಆಗಬೇಕು ಅಂತಲೇ ನನಗೆ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ವಿಶ್ವ ಅಂತ ಏನಂದ್ರೆ ನಮಗೂ ಗೊತ್ತಿರಲಿಲ್ಲ. ಆದರೆ ಅವ್ರು ನಂಬಿದ ಮೇಲೆ, ಅವ್ರ ವಿಡಿಯೋ ನೋಡಿದ ಮೇಲೆ ನಾನೊಂದು ಅದ್ಭುತ ಮಾಡಿಕೊಂಡೆ. ಏನಂತಂದರೆ, ಒಂದು ಪಕ್ಷಿಗಳನ್ನ ಒಂದು ವಿಶ್ವಕ್ಕೆ ಹೋಲಿಸ್ಬೇಕು ಅನ್ನೋಂಥದ್ದು ಗುರುಗಳು ಹೇಳಿದ್ರು. ನಾನು ಒಂದು ಗುಬ್ಬಚ್ಚಿಗಳು ನಮ್ಮ ಮನೇಲಿ ಬರ್ತಾಯಿದ್ವು. ನಾನು ಅದ್ರ ಬಗ್ಗೆನೇ ತಿಳಿದಿರಲಿಲ್ಲ. ನಮ್ಮ ಮನೆಗೆ ಬಂದ ಮೇಲೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಇವ್ರನ್ನ ನೆನೆಸ್ಕೊಂಡೇ ಕೂತಿದ್ದೆ, ಯೂನಿವರ್ಸ್ನ ನೆನೆಸ್ಕೊಂಡು. ಆದರೆ ಅದೇ ಟೈಮಲ್ಲಿ ಗುಬ್ಬಚ್ಚಿಗಳು ಬಂದ ತಕ್ಷಣ ನಾನು ಅಂಗಡಿಗೆ ಹೋಗ್ಬಿಟ್ಟು ಬಾಕ್ಸ್ ತೊಗೊಂಡು ಒಂದು ಗೂಡಿಟ್ಟು ನಾನು ಅದಕ್ಕೆ ಒಂದು ಜಾಗ ಅಂತ ಮಾಡಿಕೊಟ್ಟೆ. ಅದೊಂದು ನನಗೆ ನಿಜವಾಗ್ಲೂ ನನಗೊಂದು ಮೆರಾಕಲ್ ಇದ್ದಂಗೆ. ಅವ್ರು ಕೊಟ್ಟಂಥ ಧೈರ್ಯ, ಇದೊಂದು ನಾನೊಂದು ಮಾಡಿದ್ದಕ್ಕೆ ನನಗೊಂದು ವಿಶ್ವಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ನಾನು ಒಬ್ಬ ಇಂಜಿನಿಯರಿಂಗ್ ವರ್ಕರ್, ಅಂದರೆ ವೆಲ್ಡಿಂಗ್ ವರ್ಕರ್. ನಾನು ಒಂದು ವರ್ಕ್ಶಾಪ್ ಮಾಡಬೇಕು, ನಂಗೆ ತುಂಬ ಕಷ್ಟ ಆಗ್ತಿತ್ತು, ಸಾಲಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ, ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. 24 ವರ್ಷ ಆಯಿತು ನಾನು ವೆಲ್ಡಿಂಗ್ ವರ್ಕಲ್ಲಿ ಕೆಲಸ ಮಾಡ್ತಾ. ಸ್ವಂತ ಏನೂ ಮಾಡೋಕ್ಕಾಗಲಿಲ್ಲ. ಮಾಡಿದ್ದೆಲ್ಲ ಆಸೆ ಆಯಿತು, ಮತ್ತು ಸ್ವಂತ ಜಾಗದಲ್ಲಿ ಮಾಡಬೇಕು ಅನ್ನೋ ಆಸೆ ಇಟ್ಟು ನಾನು ಇಲ್ಲಿಗೆ ಬಂದೆ. ಇವರು ಅದೇ ಟೈಮಲ್ಲಿ ನನಗೆ ವೀಡಿಯೋ ನೋಡಿದೆ, ಸಿಕ್ತು, ಇವರೊಂದು ಮಾರ್ಗದರ್ಶನ ಆಗ್ತಾರೆ ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾನೀಗ ಒಂದು ಬಿಸ್ನೆಸ್ ಮಾಡಬೇಕು ಅಂತ, ಸ್ಟಾರ್ಟ್ ಮಾಡಬೇಕು ಅಂತ ಲೈವಲ್ಲಿ ಕೇಳಬೇಕು ಅಂತ ಬಂದೆ. ನನಗೆ ತೃಪ್ತಿ ಆಯಿತು. ಈ ವಿಶ್ವಕ್ಕೆ ಕನೆಕ್ಟ್ ಆಗೋದು ಹೆಂಗೆ ಅಂತ ನಾನು ಕಲ್ತ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಅಟೆಂಡ್ ಆಗ್ತೀನಿ. ಅವ್ರ ಆಶೀರ್ವಾದ ನಮಗೆ ಇರ್ತೈತೆ. ನೀವು 100% ಶ್ರೀಮಂತರು ಆಗ್ತೀರಾ ಅನ್ಸುತ್ತಾ? ನಾನು ಡೆಫಿನೆಟ್ಲಾಗಿ, ನಾನು ಇವಾಗ ನಿಜವಾಗ್ಲೂ ಹೇಳ್ತೀನಿ ನೋಡ್ರೆ, ನಾನು ಡೆಫಿನೆಟ್ಟಾಗಿ ಆಗೇ ಆಗ್ತೀನಿ. ಶ್ರೀಮಂತ ಆಗೇ ಆಗ್ತೀನಿ. ನನಗೆ ನಂಬಿಕೆ ಇದೆ, ಅಷ್ಟು ಕಾನ್ಫಿಡೆಂಟ್ ಬಂದಿದೆ ನನಗೆ. ನಾನು ಆವಾಗಲೇ ಬಂದು ಅಲ್ಲಿ ಹೇಳೋಕ್ಕಾಗಿಲ್ಲ. ನನಗೊಂದು 2 ಮಿರಾಕಲ್ ಆಗಿದೆ. ಏನಂತಂತಂದರೆ, ನಾನು ಕರೆಂಟು ಹೋಗ್ತಾ ಬರ್ತಾಯಿತ್ತು. ನಾನು ಕ್ಷಣಕ್ಕೂ ನಾನು ಒಂದು ಕ್ಷಣ ಅಷ್ಟೇ, ಬೆಳಗ್ಗೆಯಿಂದ 10 ಸಾರಿ ಹೋಗಿದೆ. ನಾನು ಕೇಳ್ಕೊಂಡಿದ್ದೆ 5 ಮಿನಿಟ್ಸ್ ಹಂಗೆ ಕರೆಂಟ್ ಬಂತು. ಸಂಜೆವರೆಗೂ ಕರೆಂಟ್ ಹೋಗಿಲ್ಲ. ನಾನು ಕೆಲಸ ಬಿಟ್ಟು ಬರೋರು ಕರೆಂಟ್ ಹೋಗಿಲ್ಲ. ಕೆಲಸ ಮಾಡೋ ಜಾಗದಲ್ಲಿ ಸತ್ಯ 3 ದಿನ ನಾನು ವೆಯ್ಟಿಂಗಲ್ಲಿದ್ದೀನಿ. 4 ದಿನ ಕೆಲಸ, 3 ದಿನ ಅದೇ ಆಯಿತು. ಒಂದೇ ದಿನ ಕೆಲಸ ಮಾಡಿದ್ದು. 3 ದಿನ ಕರೆಂಟಿಗೆ ಒದ್ದಾಡಿದ್ರೆ ನಾನು ಕನೆಕ್ಟ್ ಮಾಡಿಕೊಂಡೆ, ಅಫರ್ಮೇಷನ್ ಕೇಳ್ಕೊಂಡಾಗ ನನಗೆ ಆವತ್ತು 3 ದಿನ ಮಾಡೋಂಥ ಕೆಲಸ 1.5 ದಿನದಲ್ಲಿ ಮಾಡಿದ್ದೀನಿ. ಆಮೇಲೆ ಇನ್ನೊಂದು, ಈಗ ಕ್ಷಣ ಆಗಿದ್ದು, ಈಗ ಸ್ವಲ್ಪ ಹೊತ್ತಲ್ಲಿ ನಾನು ಫೈನಾನ್ಸಿಗೆ ಕಟ್ಟಬೇಕಾಗಿತ್ತು. ಇವತ್ತು ಕಟ್ಟಬೇಕಾಗಿತ್ತು. ಬೆಳಗ್ಗೆಯಿಂದ ತುಂಬ ಫೋನ್ಗಳು ಮಾಡಿದ್ರು, ನನಗೆ ಕಾರ್ಯಕ್ರಮಗಳು ಕೂತಿದ್ದೀನಿ, ಎತ್ತಕ್ಕಾಗಲಿಲ್ಲ. ಮತ್ತು ನಾನು ಆ ಕಡೆ ಹೋಗ್ಬಿಟ್ಟು ಒಂದು 2 ನಿಮಿಷ ನಾನು ಅಫರ್ಮೇಷನ್ ತೊಗೊಂಡಿದ್ದ ತಕ್ಷಣ ಫೋನೇ ಮಾಡಿಲ್ಲ. ಇಲ್ಲಿವರೆಗೂ ತುಂಬ ಟಾರ್ಚರ್ ಕೊಟ್ಟರು ಬೆಳಗ್ಗೆಯಿಂದ. ಅದು ಇವಾಗ ನಾನು ಕೇಳ್ಕೊಂಡದಾದ್ಮೇಲೆ ಒಂದು ಫೋನ್ ಬಂದಿಲ್ಲ. ಇದು ನನಗೆ ಏನೋ ಒಂದು ಆಶ್ಚರ್ಯ. ಕನೆಕ್ಟ್ ಆಗ್ಬಿಟ್ಟಿದ್ದೀರಿ ನಿಜವಾಗ್ಲೂ. ಇನ್ನು ಮುಂದೆ ನಾನು ಇದ್ದೇ ಇರ್ತೀನಿ. ಒಳ್ಳೆಯದಾಗಲಿ ನಿಮಗೆ. ಸರಿ, ಥ್ಯಾಂಕ್ ಯು. ನಾನು ಇದ್ರ ಬಗ್ಗೆ ಜಾಸ್ತಿ ಗೊತ್ತಿದ್ದಿಲ್ಲ. ಇದ್ರ ಬಗ್ಗೆ ಹೊಸದನ್ನು ಕಲಿಯೋದು ತುಂಬ ಇಂಟ್ರೆಸ್ಟ್. ಹೀಗಾಗಿ ಬೇರೆ ಕಡೆ ಎಲ್ಲನೂ ಪೇ ಮಾಡೇ ಪ್ರತಿಯೊಂದನ್ನು ಕಲ್ತಿದ್ದೇನೆ. ಆದರೆ ಇಷ್ಟು ಸಣ್ಣ ಅಮೌಂಟ್ನಲ್ಲಿ ಇಂಥ ದೊಡ್ಡವಾದ ನಾಲೆಜ್ ಸಿಗುತ್ತೆ ಅಂತ ಅನ್ನೋದು ಗೊತ್ತಿದ್ದಿದ್ದಿಲ್ಲ. 1.5 ತಿಂಗಳ ಹಿಂದ್ಗಡೆ ನಾನು ನೋಡಿದ್ದು ವಿಡಿಯೋ. ಸೊ ಈಗ ಮಾಡ್ತಾಯಿದ್ದೇನೆ. ನಾನು ಇನ್ನೂ ಈಗ ಜಸ್ಟ್ ಸ್ಟೂಡೆಂಟ್. ಸೊ ಹೇಳಿದ್ದನ್ನೆಲ್ಲ ಮಾಡ್ತಾ ಹೋಗಬೇಕು. ಸೊ ಮಾಡಿದ ಮೇಲೇ ಗೊತ್ತಾಗುತ್ತೆ ನನಗೆ ಏನಂತೇಳಿ. ಸೊ ಈಗ ರೈಟ್ ನಾವು ಅಂತೂ ಈಗ ಒಂದು ರಿಚ್ನೆಸ್ನಲ್ಲೇನು ಇದೆ ಅಂತ ಫೀಲ್ ಆಗ್ತಾಯಿದೆ. ಸೊ ಐ ಹ್ಯಾವ್ ಟು ಫಾಲೋ ಥ್ರೂ ದ ಗುರುಜಿ ಟ್ರ್ಯಾಕ್. ಅವ್ರ ಪರ್ಸ್ನಲ್ ಮೀಟ್ ಆಗೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಸೊ ಪರ್ಸ್ನಲ್ ಭೇಟಿ ಆದ ನಂತರ ಸಾಕಷ್ಟು ವಿಷಯಗಳು, ಗೊಂದಲಗಳು, ಕನ್ಫ್ಯೂಷನ್ಸು, ಡಿಸ್ಕಷನ್ ಇದೆ. ಸೊ ಗುರುಜಿ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಬೆಳೆದಿದೆ ನಂದು ಅಂತ ಅಂದ್ಕೊತೀನಿ. ಡೆಫಿನೆಟಾಗಿ ನಾನು ಅವ್ರನ್ನ ಯಾವಾಗ ಮೀಟ್ ಮಾಡೋದು ಅಂತ ಅವ್ರ ಮೆಸೇಜಿಗೆ ವೇಟ್ ಮಾಡ್ತಾಯಿದ್ದೇನೆ. ಸರ್, ಈ ವರ್ಕ್ಶಾಪ್ನಲ್ಲಿ ನೀವು ಕಲಿತಿರೋ ಒಳ್ಳೆ ವಿಚಾರ ತಿಳಿಸ್ಬೋದಾ? ಒಳ್ಳೆಯ ವಿಚಾರ ಅಂದರೆ, ನಾವು ಒಂದು ಪ್ರಬುದ್ಧತೆ ಬಂದ ಮೇಲೆ, ನಾವು ಟೀನೇಜ್ ದಾಟಿದ ಮೇಲೆ ಏನೇನು ತಪ್ಪುಗಳು ಮಾಡಿದ್ದೇವೆ ಅಂತ ಯಾರೂ ಹೇಳಲಿಲ್ಲ ಇಷ್ಟು ಕರೆಕ್ಟಾಗಿ. ಸೊ ಗುರೂಜಿಯವರು ಹೇಳಿದರು, ಏನೋ ಹೇಳ್ತಾಯಿದ್ರು, ವಿತ್ ಪರ್ಟಿಕ್ಯುಲರ್ ರೀಸನ್ ಯಾರೂ ಹೇಳಿದ್ದಿಲ್ಲ. ಸೊ ಫಸ್ಟ್ ಟೈಮ್ ನಾವು 100% ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಡೆಡ್ ಅಪೋಸಿಟ್, ಅಂದರೆ ಯೂನಿವರ್ಸಲಿ ಪ್ರಪೋರ್ಷನಲ್ ಆಗಿ 100% ತಪ್ಪು ಮಾಡಿದ್ದೇವೆ, ಅವು ಮಾಡಬಾರ್ದು ಅಂತ ಗೊತ್ತಾಯ್ತು. ಯಾವ ರೀತಿ ಸಿಸ್ಟಮೆಟಿಕ್ಕಾಗಿ, ಡಿಸಿಪ್ಲಿನ್ ಆಗಿ ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಪ್ರಾಬಬ್ಲಿ ಒಂದು ರಿಗ್ರೆಟ್ ಆಗ್ತಾಯಿದೆ, 10 ವರ್ಷದಿಂದನೇ ಇದನ್ನು ನಾವು ಅಟೆಂಡ್ ಮಾಡಲಿಲ್ಲಲ್ಲ ಅಂಥೇಳಿ. ಅಂದರೆ ಇನ್ನೂ ಸುಧಾರಣೆ ಆಗಲಿಕ್ಕೆ ಚಾನ್ಸ್ ಇತ್ತಲ್ಲ ಅಂಥೇಳಿ. ನೀವು 100% ಆಗ್ತೀರಾ? ಡೆಫಿನೆಟಾಗಿ ನನ್ನಲ್ಲಿ ಇತ್ತು, ಬಟ್ ಅದನ್ನು ಮೋಟಿವೇಟ್ ಮಾಡಿದ್ವಿ ಗುರುಜಿ. ಸೊ ಅವರು ಒಬ್ಬರು ಹಿಂದ್ಗಡೆ ಗುರು ಇದ್ದಾರೆ ಅಂದರೆ ಗುರಿ ರೀಚ್ ಆಗೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಸೂಪರ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು ಸೊ ಮಚ್.